ಅದೇ ನಾನು ಹೇಳ್ತಾ ಇರೋದೇನಂದ್ರೆ ಈಗ ನಮ್ಮ ರೈತರು ಭೂಮಿಗಳನ್ನ ಕಿತ್ಕೊಂಡು ಯಪ್ಪ ನಮ್ಮನ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗಕ್ಕಾಗುತ್ತಾ? ನಾವಿನ್ನೇನು ಹೇಳೋಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದ್ರೆ ಡಿ ಕೆ ಸರ್ಗೆ ಹೇಳೋದೇನು ಗೊತ್ತಾ, ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅದೇ ಒಂದೇ ದಾರಿ ಇರೋದು ಸರ್. ರೈತರು ಭೂಮಿ ಕಿತ್ಕೊಂಡ್ಮೇಲೆ ನಾವೆಲ್ಲೋಗನ್ಸ ಇಲ್ಲ, ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ, ಇಲ್ಲ ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಭೂಮಿ ಏನನ್ನ ಯಪ್ಪ ಕಿತ್ಕೊಂಡ್ರೆ ನಾವು ಹೋಗಿ ವಿಧಾನಸೌಧ ಮುಂದಗಡೆ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದೀವಿ. ಈಗ ಅಷ್ಟಿದ್ರೆ ಆ ಯಪ್ಪ ಬಂದು ನಮ್ಮ ಭೂಮಿ ಕೈ ಹಾಕ್ಲಿ. ಅದೇ ನೋಟಿಸ್ ಕೊಡ್ತದಕ್ಕೆ ಹೇಳ್ತೀವಿ ಸರ್. ಅವ್ನು ಕೊಟ್ಬಿಟ್ಟು ನಾವು ಭೂಮಿ ಕೊಡಲ್ಲ ಸರ್. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಕ್ಕಾಗಲ್ಲ. ನಾವೇನಿದ್ರು ಹೋರಾಟ ಮಾಡೇ ಮಾಡ್ತೀವಿ, ನಾವು ದಯಿಸ್ಕೋತೀವಿ. ನಾವು ಇದು ಯಾವುದು ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ನೋಟಿಸ್ ಕೊಟ್ಕೊಳ್ಳಿ ಬಿಡಿ ಸಾ. ಏನು ಅವ್ರ ಅಪ್ಪಂದ ನೋಟಿಸ್ ಕೊಟ್ಬಿಡಕ್ಕೆ? ಇಲ್ಲ ಏನನ್ನ ನಾವು ಕೆಂಪೇಗೌಡಕ್ಕೆ ಹೋಗಿದೀವಾ? ಅದೇ ನಮ್ಮ ಅಪ್ಪ ನಮ್ಮ ತಾತಿರ್ ಸಂಪಾದನೆ ಮಾಡಿರೋ ಆಸ್ತಿ ಅಲ್ವಾ? ನಾವು ಯಾಕೆ ಕೊಟ್ಬಿಡೋಣ? ಇಲ್ಲ ಅವ್ರ ಅಪ್ಪಂದಾದ್ರೆ ಬೇಕಾದ್ರೆ ಕೆಂಪೇಗೌಡ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರೆ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಕೊಳ್ಳಿ ಯಪ್ಪ. ನಮ್ಮ ಭೂಮಿಗಳಿಗೆ ಯಾಕೆ ಬರಬೇಕು?